ಇದೇನೋ ಇದು ಪಂಚ ಎಲ್ಲ ಉಟ್ಕೊಂಡ್ಬಿಟ್ಟಿದ್ಯಾ? ಜಾನ್, ಪೂಜೆ ಅಲ್ವಾ, ಅಮ್ಮ ಪಂಚೆ ಉಟ್ಕೊ ಅಂದ್ರು, ಅದಕ್ಕೆ ಕಷ್ಟಪಟ್ಟು ಉಟ್ಕೊಂಡೆ. ಏನ್ ಸುಶಾಂತ್, ಕಷ್ಟಪಟ್ಟು ಉಟ್ಕೊಂಡ? ಬ್ರೋ 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 ಎಲ್ರ ಮುಂದೆ ಬೇಕಾ? ಹಾಯ್ ಅಂಜಲಿ. ಹಾಯ್ ಸಿದ್ಧಾರ್ಥ್. ಹಾಯ್ ಸುಶಾಂತ್. ಹಾಯ್ ಅಂಜಲಿ. ಅಂತೂ ಇಂತೂ ನಮ್ಮನೆ ಗೆಸ್ಟ್ ಆಗಿ ಬಂದ್ರಿ. ನಮ್ಮತ್ತೆ ಕೋಪನೇ ಅಷ್ಟು, ನೀರ್ ಕಾದು ಆರೋವರೆಗೂ ಅಷ್ಟೇನೆ. ಅಮ್ಮ, ಗೌರಿ ಪೂಜೆ ಎಲ್ಲ ಮುಗ್ದಿದೆ, ಇನ್ನು ಮೃತ್ಯುಂಜಯ ಜಪ ಶುರು ಮಾಡ್ಕೊಳ್ಳೋಣ. ಆಯ್ತು. ನೋಡಿ, ನೀವು ಗಂಡು ಮಕ್ಕಳು ಇಲ್ಲಿ ಕೂತ್ಕೊಳ್ಳಿ, ದಂಪತಿಗಳು ನೀವು ಈ ಕಡೆ ಬಂದು ಕೂತ್ಕೊಳ್ಳಿಮ್ಮ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಪೂರ್ವಾರ್ಜಿತವ ಬಂಧನ ಮೃತ್ಯುರ್ಮುಕ್ಷೀಯಮಾಮೃತ. ಅಮ್ಮ, ಗೌರಿ ಪೂಜೆ ಎಲ್ಲ ಸಾಂಗವಾಗಿ ನೆರವೇರಿದೆ, ನಮ್ಮ ಜಪದ ಕಾರ್ಯಕ್ರಮನೂ ಮುಗಿದಿದೆ. ಸರ್ವೇ ಜನಾಃ ಸುಖಿನೋ ಭವಂತು. ವಸು, ಬಾಗ್ನ ಕೊಡೋದಿಕ್ಕೆ ಸ್ವಲ್ಪ ರೆಡಿ ಮಾಡು. ಸರಿ ಅದಕ್ಕೆ. ಏನೋ ಮಂತ್ರ ಎಲ್ಲ ಹೇಳ್ತದೆ, ಅದ್ರ ಅರ್ಥ ಏನು ಅಂತ ಗೊತ್ತಾ ನಿನ್ಗೆ? ಜಾನ್, ನನಗೆ ನಿಜವಲ್ಲೂ ಅದ್ರ ಅರ್ಥ ಗೊತ್ತಿಲ್ಲ. ಅದೇನೋ ಒಳ್ಳೆ ಟಂಗ್ ಟ್ವಿಸ್ಟರ್ ಥರ ಇತ್ತು. ಅಮ್ಮ ಹೇಳಿದ್ರು ಅಂತ ಕೂತ್ಕೊಂಡು ಹೇಳ್ತಿದ್ದೆ. ಸುಶಾಂತ್, ಆ ಮಂತ್ರಕ್ಕೆ ತುಂಬಾನೇ ಶಕ್ತಿ ಇದೆ. ಆ ಮಂತ್ರ ಹೇಳೋದ್ರಿಂದ ದುಷ್ಟಶಕ್ತಿಗಳು ಯಾವುದೂ ನಮಗೆ ತೊಂದರೆ ಕೊಡೋದಿಲ್ಲ. ಸಾವನ್ನೇ ಎದುರಿಸೋಷ್ಟು ಶಕ್ತಿ ಆ ಮಂತ್ರಕ್ಕಿದೆ. ಆ ಮಂತ್ರ ಹೇಳೋರ್ಗೆ ಶಿವನ ಆಶೀರ್ವಾದ ಯಾವಾಗ್ಲೂ ಇರತ್ತೆ. ಹೌದು ಅಂಜಲಿ, ಆ ಮಂತ್ರ ಹೇಳ್ಬೇಕಾದ್ರೆ ಬಾಡಿಲಿ ಒಂಥರ ವೈಬ್ರೇಷನ್ ಇದ್ದಿದ್ದಂತೂ ನಿಜ. ಹೇಗೆ ನಮ್ ಹುಡುಗಿ? ಅಂಜಲಿ ಇಸ್ ಆಲ್ವೇಸ್ ಜೀನಿಯಸ್ ಅಂತ ನಂಗೆ ಗೊತ್ತು.
ಅಂಜಲಿ, ಬಾಮ್ಮ. ತಗೊಂಡ್ ಬನ್ನಿ. ಇದೆಲ್ಲ ಬೇಡ ಆಂಟಿ. ಕೂತ್ಕೋ. ಹುಷಾರಮ್ಮ. ಈ ಸೀರೆ ಎಷ್ಟು ಗೊತ್ತಾ? 25,000 ಬೆಲೆ ಬಾಳೋ ಅಂಥದ್ದು. ಹುಷಾರಾಗಿಟ್ಕೋ. ವಾವ್, ಹೌದಾ ಅತ್ತೆ? ಹೊಡೆದಿಯಲ್ಲ ಜಾಕ್ ಪಾಟು. ನನ್ಗಿಲ್ವಾ ಅತ್ತೆ? ಇದು ನಮ್ಮ ಫ್ಯಾಮಿಲಿಯವ್ರಿಗಲ್ಲ ಕಾವ್ಯ, ಹೊರಗ್ನವ್ರಿಗೆ. ಗತಿ ಇಲ್ಲದೆ ನಮ್ಮಿಂದ ಸಹಾಯ ಬಯಸೋರ್ಗೆ ನಮ್ಮ ಕಡೆಯಿಂದ ಕೊಡೋ ದಾನ ಇದು. ಪಾಪ, ಇವಳು ಇಷ್ಟು ಕಾಸ್ಟ್ಲಿ ಸೀರೆನ ಜೀವಮಾನದಲ್ಲೇ ಹುಟ್ಟಿರಲ್ಲ ಅಲ್ವಾ ಅಂಜಲಿ? ಏನ್ ಮಾತಾಡ್ತಿದ್ಯಾ ನೀನು? ಏನಿಲ್ಲ ಸಿದ್ದು, ನಿನಗೆ ಗೊತ್ತಲ್ವಾ, ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ರಸ್ತೆಯಲ್ಲಿರೋ ಎಷ್ಟೋ ಅಸಹಾಯಕರಿಗೆ ನಾವೇ ಹೋಗಿ ವಸ್ತ್ರದಾನ, ಅನ್ನದಾನ ಎಲ್ಲ ಮಾಡಲ್ವಾ? ಹಾಗೆ ಈ ವರ್ಷ ಅಂಥವ್ರನ್ನ ಇಲ್ಲಿಗೆ ಕರೆಸಿ ದಾನ ಮಾಡ್ತಿದ್ದೀನಿ. ಅತ್ತೆ, ಇದಕ್ಕೇನಾ ನಾನು ಅಂಜುನ್ ಕರ್ಕೊಂಬರ್ತೀನಿ ಅಂದಿದ್ಕೆ ಅಷ್ಟು ಈಸಿಯಾಗಿ ಒಪ್ಕೊಂಡಿದ್ದು? ನಿನ್ಗೆ ಅರ್ಥ ಆಗಲ್ಲಮ್ಮ ಕಾವ್ಯ. ನಾವು ದಾನ ಮಾಡಿರೋದ್ರ ಬೆಲೆ ಅದನ್ನ ತಗೊಂಡಿರೋರ್ಗೆ ಅರ್ಥ ಆಗ್ಬೇಕಲ್ಲ. ಅದು ಗೊತ್ತಾಗದೆ ಹೋದ್ರೆ ಅವ್ರು ಅದನ್ನ ಹೇಗ್ ಜೋಪಾನ ಮಾಡ್ಕೊಳ್ತಾರೆ ಹೇಳು? ಅತ್ತೆ, ಅದ್ಕೆ ಬೇಡ, ಸುಮ್ನಿರಿ. ಯಾವುದು ಸರಿ ಯಾವುದು ತಪ್ಪು
ಯಾರನ್ನ ಎಲ್ಲಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಜು, ಬಿಸಾಕು ಅದನ್ನ. ಥ್ಯಾಂಕ್ಸ್ ಮೇಡಮ್. ಹಬ್ಬಕ್ಕೆ ಕರೆದು ಈ ಗೌರಿನ ಕಣ್ತುಂಬಿಸ್ಕೊಳ್ಳೋ ಭಾಗ್ಯ ಕೊಟ್ಟಿದ್ದಕ್ಕೆ. ನೀವು ಯಾವ ಉದ್ದೇಶದಿಂದ ನನ್ನಲ್ಲಿ ಕರೆದ್ರಿ ಅನ್ನೋ ಮುಖ್ಯ ಅಲ್ಲ ನನಗೆ. ಈ ಗೌರಿ ಅವಳು ಪ್ರಸಾದ ಕೊಡಿಸ್ಬೇಕಂತಲೇ ನನ್ನನ್ನಿಲ್ಲಿ ಕರೆಸಿದ್ದಾಳೆ. ನಾನು ಅಷ್ಟೇ ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರಲ್ಲಿ ಬೇಡ್ಕೊಂಡಿದ್ದೀನಿ. ಕಾವ್ಯ, ಇದನ್ನ ಹಾಗೆಲ್ಲ ಎಸಿ ಅಂತ ಹೇಳಬೇಡ. ಈ ಬಾಗಿನ ತುಂಬಾನೇ ಶ್ರೇಷ್ಠ. ಇದು ನನಗ ಗೌರಿಯಿಂದ ಸಿಕ್ಕಿರೋ ಪ್ರಸಾದ. ನಾನೇನು ಹೊರಡ್ತೀನಿ. ಅಂಜು, 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 ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂಜು. ಹೇ, ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಹೀಗೆಲ್ಲ ಆಗ್ಬೇಕಂತ ಹಣೆಲ್ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ಹಾಗಲ್ಲ ಅಂಜು, ಎಷ್ಟು ಸಲ ಬರಲ್ಲ ಅಂದ್ರು ನಾನೇ ನಿನ್ನ ಹಿಂಸೆ ಮಾಡಿ ಕರ್ಕೊಂಬಂದೆ. ಇಲ್ಲ, ಅವಮಾನ ಆಗೋ ಹಾಗೆ ಮಾಡ್ಬಿಟ್ಟೆ. ಇರ್ಲಿ ಬಿಡು ಕಾವ್ಯ, ಇದಕ್ಕೆಲ್ಲ ನಿನ್ ತಲೆ ಕೆಡಿಸ್ಕೋಬೇಡ. ಇನ್ನೂ ಹಳೇದ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇಷ್ಟೊಂದು ಚೀಪಾಗಿ ಬಿಹೇವ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಕೊಡಿಲೆ. ಕಾವ್ಯ, ಏನ್ ಮಾಡಕ್ ಹೊರಟಿದ್ಯಾ? ಇದು ಅವ್ರು ನಿನಗೆ ಭಿಕ್ಷೆ ಅಂತ ಕೊಟ್ಟಿರೋದು ಅಂಜು. ತಗೊಂಡೋಗಿ ಮುಖದ ಮೇಲೆ ಬಿಸಾಕ್ತೀನಿ. ಕಾವ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ಹೇಳಿದ್ನಲ್ಲ, ಇದು ಪ್ರಸಾದ ಅಂತ. ಇದನ್ ತಿರಸ್ಕಾರ ಮಾಡಿದ್ರೆ ದೇವ್ರಿಗೆ ಅವಮಾನ ಮಾಡ್ದಂಗೆ. ಆಗಿದ್ದಾಗೋಯ್ತು, ಬಿಟ್ಬಿಡು. ಎಂತ ಒಳ್ಳೆ ಮನ್ಸು ಅಂಜು ನಿಂದು. ನಿನ್ನಂತವಳಿಗೆ ಅವಮಾನ ಮಾಡಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬಂತು? ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಪಾಠ ಕಲಿಸ್ತೀನಿ. ಕಾವ್ಯ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಅದೇ ತಪ್ಪು ಮಾಡಕ್ ಹೋದ್ರೆ ಇಬ್ರಿಗೂ ಏನ್ ವ್ಯತ್ಯಾಸ ಇರತ್ತೆ ಹೇಳು? ಮತ್ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ಅಂಜು? ನೋಡು, ನನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ನಾನು ನಿನ್ನ ಹಾಗೆ ಈ ಮನೆಗೆ ಸೊಸೆಯಾಗಿ ಬಂದು ಇವ್ರ ಜೊತೆ ಸಂಸಾರ ಮಾಡ್ಬೇಕನ್ನೋ ಅಗತ್ಯನೂ ಇಲ್ಲ. ನನ್ನನ್ನು ಅವರೆಷ್ಟೇ ಹೇಟ್ ಮಾಡಿದ್ರು ನನ್ಗದ್ರಿಂದ ಏನೂ ಲಾಸ್ ಇಲ್ಲ. ಆದ್ರೆ ನೀನ್ ಯೋಚನೆ ಮಾಡು, ನಾಳೆ ಈ ಮನೆಗೆ ಸೊಸೆಯಾಗಿ ಬಂದು ಇವ್ರ ಜೊತೆ ಬದುಕಬೇಕಾಗಿರೋಳು ನೀನು. ನನ್ಗೋಸ್ಕರ ಅವ್ರ ಜೊತೆ ಜಗಳಕ್ಕೆ ಹೋಗಿ ಸಂಬಂಧಗಳನ್ನೆಲ್ಲ ಹಾಳು ಮಾಡ್ಕೋಬೇಡ ಕಾವ್ಯ. ಅಂಜು, ನಿನಗೆ ಅವಮಾನ ಆದ್ರೂ ಒಂದೇ, ನನಗಾದ್ರೂ ಒಂದೇ. ಕಾವ್ಯ, ನೀನ್ ನಂಗೊಂದು ಸಹಾಯ ಮಾಡ್ಬೇಕು. ಏನಂಜು ಅದು? ಯಾವುದೇ ಕಾರಣಕ್ಕೂ ವೇದಾರ್ ಜೊತೆ ನನ್ನ ವಿಷಯದಲ್ಲಿ ಜಗಳ ಆಡಲ್ಲ ಅಂತ ಮಾತು ಕೊಡು.
ಜೀವಗಳ ಬೆಸೆದ ಗಂಟಿದು ಸ್ನೇಹದ ನಿರ್ಮಲ ನಂಟಿದು ಜೊತೆಗೆ ಸಾಗೋ ಸಂಬಂಧ. ಇಲ್ಲ ಅಂಜು, ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಮಾತು ಕೊಡಕ್ಕಾಗಲ್ಲ. ಕಾವ್ಯ, ಇದು ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ಪ್ರೇಮ, ಹಬ್ಬಕ್ಕೆ ಬಂದು ಊಟ ಮಾಡ್ಕೊಳ್ದೆ ಹೋಗ್ಬಾರ್ದು. ಊಟ ಮಾಡ್ಕೊಂಡು ಹೋಗಿ. ಆಯ್ತು. ಕಾವ್ಯ, ಇದು ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ಅಂಜು, ಪ್ಲೀಸ್ ಕಾವ್ಯ. ಅಂಜು, ಪ್ಲೀಸ್ ಕಾವ್ಯ. ಲೈಕ್ ಎ ಗುಡ್ ಗರ್ಲ್. ಚಿಕ್ಕಪ್ಪ ಚಿಕ್ಕಮ್ಮ ಒಳಗೆ ವೆಯ್ಟ್ ಮಾಡ್ತಿರ್ತಾರೆ. ನೀ ಹೋಗಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ನನಗೋಸ್ಕರ ನಿಮ್ಮ ಫ್ಯಾಮಿಲಿ ಖುಷಿನ ಹಾಳು ಮಾಡ್ಕೋಬೇಡ. ನಾ ಬರ್ತೀನಿ. ಕಾವ್ಯ, ನಿನ್ಗೋಸ್ಕರನೇ ನಿಮ್ಮತ್ತೆ ಕಾಯ್ತಾ ಇದ್ರು. ಎಷ್ಟೊತ್ತು? ಬಾ ಕೂತ್ಕೋ. ಬಾ, ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡು. ಅತ್ತೆ, ನಿಮ್ ಮಾತಿಂದ ಈಗಾಗ್ಲೇ ಹೊಟ್ಟೆ ತುಂಬಿದೆ. ಇವಾಗ ಈ ಊಟ ಹೇಗ್ ಮಾಡ್ಲಿ? ನಿಮಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು. ನೀವೇ ಹೋಗಿ ಹೊಟ್ಟೆ ತುಂಬಾ ನೆಮ್ಮದಿಯಾಗಿ ಊಟ ಮಾಡಿ. ಕಾವ್ಯ, ಅವ್ರು ನಿಮ್ಮತ್ತೆ ಕಣೆ, ಸ್ವಲ್ಪ ನೋಡ್ಕೊಂಡು ಮಾತಾಡು. ನನ್ಗಿಲ್ ಮಾತಾಡಕ್ಕೆ ಇನ್ನೇನು ಉಳ್ದಿಲ್ಲ. ಈಗ ನಾನು ಹೊರಡ್ತಾ ಇದ್ದೀನಿ. ನೀವಿಬ್ರು ನನ್ನ ಜೊತೆನೆ ಬರ್ತಿರೋ ಅಥವಾ ಇಲ್ಲೇ ಇದ್ದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ ಬರ್ತಿರೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ.
ಜಾನ್ ಸುಶಾಂತ್ ಸುಮ್ಮನೆ ಇದ್ರೆ ಸರಿ. ನನ್ನ ಕೋಪ ಇನ್ನೂ ಜಾಸ್ತಿ ಮಾಡಿ ನನ್ನ ಹತ್ರ ಬೈಸ್ಕೋಬೇಡ. ಇಲ್ಲ, ನನಗೆ ಒಂದು ಕ್ಷಣನೂ ಇರೋಕ್ಕಾಗ್ತಿಲ್ಲ. ನೀವಿಬ್ರು ಇಲ್ಲೇ ಇರ್ತೀರಾ, ಬರ್ತೀರಾ? ಇರೋದಾದ್ರೆ ಇರಿ, ಬರೋದಾದ್ರೆ ಬನ್ನಿ. ಕಾವ್ಯ, ಏ ಕಾವ್ಯ, ನೀವೇನು ಬೇಜಾರು ಮಾಡ್ಕೋಬೇಡಿ. ಹುಡುಗ ಬುದ್ಧಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ರೇ ಬನ್ನಿ. ಬರ್ತೀವಿ.